ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಇರುವಂತದ್ದು ನಾವು ನಮ್ಮ ಕಾಳಿ ನದಿಯಿಂದ ಏನು ಕೆರೆಗಳನ್ನ ತುಂಬಿಸುವ ಒಂದು ಸ್ಕೀಮ್ ಇದೆ. ಸೊ ಆ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಯಾವಾಗ, ಆಮೇಲೆ ಇವತ್ತಿನ ಡೇಟ್ ಏನು, ಎಷ್ಟು ದಿನ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ತಾಲೂಕಿನ ಪ್ರತಿ ಒಂದು ಗ್ರಾಮಸ್ಥನಿಗೂ ಈ ವಿಷಯ ಗೊತ್ತಿದೆ. ಸೊ ಆಕ್ಚುಯಲ್ ಆಗಿ ಯಾರಿಗೂ ಗೊತ್ತಿಲ್ಲ ಈ ಕೆಲಸಗಳು ಎಲ್ಲೆಲ್ಲಿ ಬಂದಿದೆ, ಆಮೇಲೆ ಯಾವ ಹಂತದಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನ ನಾನು ಜನರ ಮುಂದಿಡೋಣ ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಈ ಯೋಜನೆ ಬಂದು 220 ಕೋಟಿ 35 ಲಕ್ಷದ್ದು. ಸೊ ಸ್ಟಾರ್ಟ್ ಆಗಿದ್ದು ಅಂದ್ರೆ ಅನುಮೋದನೆ ಸಿಕ್ಕಿದ್ದು ಅಂದ್ರೆ ಸ್ಯಾಂಕ್ಷನ್ ಆಗಿದ್ದು ಡೇಟ್ ಯಾವುದು ಅದು ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಇವತ್ತು ಡೇಟ್ ಏನು ಅದು ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ಸ್ಪಾಟ್ ಅಲ್ಲಿ ಇದೀವಿ ನಾವು. ಆ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಈ ಯೋಜನೆಯ ಅಂದ್ರೆ ಇಲ್ಲೇನ್ ಕೆಲಸ ನಡೀತಿದೆ, ಇಲ್ಲಿ ಒಬ್ರು ಮೇಲ್ವಿಚಾರಕ ಇಂಜಿನಿಯರ್ ಇದ್ದಾರೆ. ಸೊ ಅವ್ರಿಗೆ ನಾನು ಅವ್ರ ಹತ್ರನೇ ವಿಷಯಗಳನ್ನ ತಗೊಳ್ಳೋಣ. ಸೊ ಈ ಏನಾಗಿದೆ, ಯಾವ ತರ ಪ್ಲಾನ್ ಆಗಿದೆ, ಸೊ ಎಲ್ಲೆಲ್ಲಿ ಪಂಪ್ ಹೌಸ್ಗಳಾಗಿದೆ, ಹೆಂಗೆ ನೀರ್ ಸಪ್ಲೈ ಆಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ನಾನು ತಗೊಳ್ತೀನಿ. ಸೊ ಸರ್ ನಮಸ್ತೆ. ಸರ್ ತಮ್ಮ ಹೆಸರು ಹೇಳ್ಬೋದಾ? ನಮ್ಮ ಹೆಸರು ಕಿರಣ್ ಸೋಮಾಪುರ ಅಂತ. ಓಕೆ ಸರ್. ನಮ್ದು ಊರು ಬಂದು ಸೌದತ್ತಿ ತಾಲೂಕ್ ಸಿರಸಂಗಿ. ಓಕೆ ಸರ್. ಬಟ್ ನಾವು ವರ್ಕ್ ಮಾಡ್ತಾ ಇರೋದು ಇಲ್ಲಿ ಲಕ್ಷ್ಮಿ ಸಿವಿಲ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂಡರ್. ಓಕೆ ಸರ್. ಇದು ವರ್ಕ್ ಏನಂತಂದ್ರೆ ಕೆರೆ ತುಂಬಿಸುವ ಯೋಜನೆ 46 ಕೆರೆಗಳು ಹಳಿಯಾಳ ತಾಲೂಕಿನ ಕಾಳಿ ನದಿಯಿಂದ 46 ಕೆರೆಗಳು ಹಳಿಯಾಳ ತಾಲೂಕಿಗೆ ಸಪ್ಲೈ ಮಾಡುವ ಒಂದು ಯೋಜನೆ. ಕರೆಕ್ಟ್ ಸರ್. ಇದು ಸರ್ 2017 ಜೂನ್ 29ರಲ್ಲಿ ಇದು ಅನುಮೋದನೆ ತಗೊಂಡಿದೆ. ನೆಕ್ಸ್ಟ್ ನಮ್ಮ ಇದು ಏನಂದ್ರೆ ಕಂಪನಿಗೆ ಟೆಂಡರ್ ಆಗಿದ್ದು ಡಿಸೆಂಬರ್ ಮಂತ್ 2018 ಅಲ್ಲಿ ಎಲ್ಲ ಇದಾಗಿದೆ, ವರ್ಕ್ ಆರ್ಡರ್ ಆಗಿದೆ. ಸರ್ ನೀವ್ ಹೇಳ್ದಂಗೆ 2018ರಲ್ಲಿ ನಿಮ್ಗೆ ವರ್ಕ್ ಆರ್ಡರ್ ಸಿಗುತ್ತೆ. ಹೌದು, ಕರೆಕ್ಟ್ ಅಲ್ಲ? ಸೊ ವರ್ಕ್ ಆರ್ಡರ್ ಅಂತಂದ್ರೆ ಡಿಸೆಂಬರ್ 2018ರಲ್ಲಿ ವರ್ಕ್ ಆರ್ಡರ್ ಸಿಗುತ್ತೆ. ಸೊ ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಡಿಲೇ ಆಗಿರೋದು, ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಬಹಳಷ್ಟು ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ಅಲ್ಲಿ ಕೋವಿಡ್ ಕೂಡ ಬಂದಿರುತ್ತೆ. ಕೋವಿಡ್ 2019ರಲ್ಲಿ ಕೋವಿಡ್ ನಿಮ್ಗೆ ವರ್ಕ್ ಆರ್ಡರ್ ಸಿಕ್ಕಿದೆ, ಅದೇ ಟೈಮಿಗೆ ನಿಮ್ಗೆ ಕೋವಿಡ್ ಬಂದಿರೋ ಕಾರಣ ಬಂತು. ಸೊ ನನ್ನ ಅನಿಸಿಕೆ, ಯಾಕಂದ್ರೆ ಈಗ ಆ ಟೈಮ್ಗೆ ನೀವು ಕೋವಿಡ್ ಮಾರ್ಚ್ ಅಲ್ಲಿ ಏನು 19-20 ಆಲ್ಮೋಸ್ಟ್ ಕೋವಿಡ್ಗೆ ಹೋಯ್ತು, 21 ಕೂಡ ಹೋಯ್ತು. ಸೊ ಅದಾದ ನಂತರ ನೀವು ನಿಮ್ಮ ಪ್ರೋಸೆಸ್ ಏನಿದೆ ಅದೆಲ್ಲ ಸ್ಟಾರ್ಟ್ ಆಯ್ತು, ಅಂದ್ರೆ ಪೇಪರ್ ಆಗ್ಲಿ ಇನ್ನೊಂದಾಗ್ಲಿ. ಕರೆಕ್ಟ್ ಅಲ್ಲ ಸರ್? ಸೊ ಇಲ್ಲಿ ಸರ್ ಈ ಸ್ಕೀಮ್ ಇದ್ರ ಈ ಬ್ಲೂ ಪ್ರಿಂಟ್ ಬಗ್ಗೆ ಅಂದ್ರೆ ಕೆಲಸ ಈಗ 220 ಕೋಟಿ ಸ್ಯಾಂಕ್ಷನ್ ಆಯ್ತು, ಅಮೌಂಟ್ ಎಲ್ಲ ಸೈಡ್ ಗಿಡನ ನೀರು 46 ಕೆರೆಗಳಿಗೆ ನೀರು ತುಂಬಿಸುವ ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ನೀವು? ಈಗ ಯಾವ ತರ ಪ್ಲಾನ್ ಮಾಡಿದೇವೆ ಅಂದ್ರೆ ಸರ್, ಈಗ ನಮ್ದು 2 ಜಾಕೋಲ್ಗಳನ್ನ 2 ಹಂತದಲ್ಲಿ ನಾವು ನೀರು ಕೊಡೋದು ಒಂದು ಸ್ಟೇಜ್ 1 ಅಲ್ಲಿ ಅಂತಂದ್ರೆ ಇಲ್ಲಿ ದಾಂಡೇಲಿ ಸರ್, ಇದು ಪ್ರೆಸೆಂಟ್ ನಾವು ನಿಂತಿರೋದು ಜಾಕೋಲ್ 1 ಸರ್. ಇದು ಸ್ಟೇಜ್ 1 ಪಂಪ್ ಜಾಕೋಲ್ ಪಂಪ್ ಹೌಸ್. ಇದು ಇಲ್ಲಿಂದ ನಾವು ಏನ್ ಮಾಡ್ತೇವೆ ಅಂತಂದ್ರೆ 2 ಹಂತದಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಒಂದು ಏನಂತಂದ್ರೆ ನಾವು ಇಲ್ಲಿಂದ ನೀರು 2 ಕೆರೆ ಹಾಗೂ 13 ಬಾಂದಾರ್ಗಳಿಗೆ ನಮ್ದು ನೀರು ಸಪ್ಲೈ ಆಗುತ್ತೆ. 2 ಕೆರೆ ಮತ್ತೆ 13 ಬಾಂದಾರ್ಗಳಿಗೆ ಈ ಪಂಪ್ ಹೌಸ್ ನೀರು ಸಪ್ಲೈ ಆಗುತ್ತೆ. ಹೌದು. ಇದರಿಂದ ನೆಕ್ಸ್ಟ್ ಏನಂತಂದ್ರೆ ನಮ್ದು ಜಾಕ್ವಾಲ್ 2 ಎಲ್ಲಿದೆ ಅಂದ್ರೆ ನಮ್ದು ಬಲೋಗ ಕಡೆ ನಮ್ದು ಸೆಕೆಂಡ್ ಜಾಕ್ವಾಲ್. ಸ್ನೇಹಿತರೆ ಇನ್ನೊಂದು ಸಾರಿ ಸರ್ ಡಿಸ್ಟರ್ಬ್ ಮಾಡ್ತೀನಿ. ಜಾಕ್ವಾಲ್ ಅಂದ್ರೆ ಗುರುಗಳ ನಿಮ್ಗೆ ಪಂಪ್ ಇಲ್ಲಿಂದ ನೀರು ತಗೊಂಡು ಒಳಗಡೆ ಇಲ್ಲಿಂದ ಸಪ್ಲೈ ಆಗುವಂತ ಒಂದು ಯೂನಿಟ್ ಇದು. ಸೊ ಇದಕ್ಕ ಇವರು ಟೆಕ್ನಿಕಲಿ ಜಾಕ್ವೆಲ್ ಪಂಪ್ ಹೌಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಒಂದು ಗಮನಕ್ಕಿರ್ಲಿ ಅಂತ ಹೇಳ್ತಿದೀನಿ. ಕರೆಕ್ಟ್ ಅಲ್ಲ ಸರ್? ಈಗ ಏನಂದ್ರೆ ಸರ್, ಸ್ಟೇಜ್ 2 ದೊಳಗೆ ನಮ್ದು ಏನು ಜಾಕ್ವಾಲ್ ಇದೆ ಅಲ್ಲ ಸರ್, 33 KV ಲೈನ್ ಎಲ್ಲಾನು ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ವೆಂಟ್ರಿ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ಸರ್ಕಾರ ಕಡೆಯಿಂದ ಅದನ್ನ ಚಾರ್ಜ್ ಮಾಡ್ಲಿಕ್ಕೆ ಅನುಮತಿನೂ ಬಂದಿದೆ. ಮತ್ತೆ ಸ್ಟೇಜ್ 1 ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ, ಎಲ್ಲಾನು ಕಂಪ್ಲೀಟ್ ಆಗಿದೆ. ಅನುಮೋದನೆ ಪತ್ರ ಸಲ್ಲಿಕೆ ಒಂದು ಬಾಕಿ ಇದೆ, ಪೆಂಡಿಂಗ್ ಇದೆ. ಅದು ಆಲ್ರೆಡಿ ಈಗ ನಾವು ಸಬ್ಮಿಟ್ ಮಾಡಿದೀವಿ ಅನುಮೋದನೆ ಪತ್ರನ. ಈಗ ನಾವು ಅಲ್ಲಿಂದ ಪರ್ಮಿಷನ್ ಒಂದು ನಿರೀಕ್ಷೆದಾಗ ಇದೆ. ಒಟ್ಟಿನಲ್ಲಿ ಆ ಕಡೆಯಿಂದ ಈ ಸ್ಟೇಷನ್ ಹೌದು. ಈಗ ಸ್ಟೇಜ್ 1 ಅಂತಂದ್ರೆ ಇದು ಬಂತು, ಹೌದು ಅಲ್ವಾ? ಸೊ ಇದ್ರದ್ದು ಮಾತ್ರ ಪೆಂಡಿಂಗ್ ಇದೆ. ಸೊ ಸ್ನೇಹಿತರೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಹೆಂಗಾಗಿದೆ ಅಂತೆಲ್ಲ ತೋರಿಸ್ಬಿಡ್ತೀನಿ ನಾನು. ಸರ್ ನಿಮ್ಗೆ ಈಗ ಇದು ಏನು ಅಂತ ಹೇಳ್ಬೋದಾ? ನಾವು ನಿಂತಿರೋ ಜಾಗ ಏನಿದು ಸರ್? ಇಲ್ಲಿ ಈಗ ಇದೇನು ನೀರಿದೆ ಅಲ್ಲ ಸರ್, ಇದೆಲ್ಲ ಇಲ್ಲೇ ಇಂಟೆಕ್ ಕೆನಾಲ್ ಸರ್. ಇದು ಕಾಳಿ ನದಿ ಅಲ್ಲ? ಕಾಳಿ ನದಿ ನೀರು ಸರ್ ಇದು ಬರೋದು. ನಮ್ದು ಜಾಕ್ವಾಲ್ ಸರ್. ಇದು ಪೂರ್ತಿ ಸರ್, ಇದು ನಮ್ದು ಜಾಕ್ವಾಲ್. ಇಲ್ಲಿ ಏನಂದ್ರೆ ಸರ್, ಇದು ಬಾಂದ್ ಇದೆ ಸರ್. ಇದನ್ನ ನಾವು ನೆಕ್ಸ್ಟ್ ಅಂತ ಏನಂದ್ರೆ ಮೋಟರ್ ಯಾವಾಗ ರನ್ ಮಾಡ್ತೇವಲ್ಲ ಸರ್, ಇದನ್ನ ನಾವು ತೆಗಿತೇವೆ ಸರ್. ಇದು ಓಪನ್ ಮಾಡ್ತೇವೆ ಸರ್. ಡೈರೆಕ್ಟ್ ಈ ನೀರು ಇಲ್ಲಿ ಸಪ್ಲೈ ಆಗುತ್ತೆ ಸರ್. ಓಕೆ ಸರ್, ಓಕೆ. ಸ್ನೇಹಿತರೆ ನೀವು ನೋಡ್ತಿರ್ಬೋದು ಇಲ್ಲಿ ಇದು ನಿಮ್ಗೆ ಆಲ್ಮೋಸ್ಟ್ ಇದು ಕಾಳಿ ನದಿ. ಇದು ಒಂದ್ಸರಿ ನಿಮ್ಗೆ ಎಲ್ಲ ರೌಂಡ್ ತೋರಿಸ್ಬಿಡ್ತೀನಿ ನಿಮ್ಗೆ. ಈ ತರ ಇದು
ಕಾಳಿ ನದಿ ಇದು ಸರ್. ಈಗ ನಂದು ಇನ್ನೊಂದು ಕ್ವಶನ್ ನಿಮ್ಗೆ. ಹೌದು. ಈಗ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದ್ಯಲ್ಲ, ನೀವು ಬಿಲ್ಡಿಂಗ್ ಅಂದ್ರೆ ಇಲ್ಲಿ ನಮ್ಗೆ ಓಕೆ ಸರ್. ಓಕೆ ಸರ್, ಅಲ್ಲಿ ಯಾವ ತರ ವರ್ಕ್ ಆಗತ್ತೆ ಸರ್? ಇದು ಯಾವ ತರ ಅಂದ್ರೆ ಇಲ್ಲಿಂದ ನೀರು ಅಲ್ಲಿ ಹೋಗುತ್ತೆ? ಇದು ಏನಂದ್ರೆ ಸರ್, ಇದು ಇಂಟೇಕ್ ಕೆನಾಲ್ ಸರ್. ಇದು ಇಲ್ಲಿಂದ ನೀರು ಹೌದು ಸರ್. ಇದನ್ನ ನಾವು ಬಾಂಧ ತೆಗಿದೀವಿ ಅಂತಂದ್ರೆ ಸರ್, ಆಟೋಮೆಟಿಕ್ ಇದು ಯಾಕಂದ್ರೆ ಈ ಇದು ನದಿ ಲೆವೆಲ್ ಇಂದ ಇದು ಡೌನ್ ಇರೋದ್ರಿಂದ ಆಟೋಮೆಟಿಕ್ ನೀರ್ ಸಪ್ಲೈ ಆಗುತ್ತೆ ಸರ್. ಇಲ್ಲಿಂದ ಏನಿದೆ ಅಲ್ಲ ಸರ್, ಪಂಪ್ ಆಗುತ್ತೆ ಸರ್. ಈಗ ನಮ್ಮ ಅಲ್ಲಿ ನಮ್ಗೆ ಇದು ಕಾಣುತ್ತಲ್ಲ ಸರ್, ಅಲ್ಲಿ ಗೇಟ್ ಕಾಣುತ್ತೆ ಸರ್, ಬ್ಲಾಕ್ ಕಲರ್. ಆ ಗೇಟ್ ಅಲ್ಲಿ ಆ ಗೇಟ್ ಸರ್ ಅವೆಲ್ಲ ಅದು ಓಪನ್ ಆಗಿರೋದು ಕಾಣುತ್ತೆ ಸರ್, ಮೇಲ್ಗಡೆ ಎತ್ತಿರೋದು. ಆ ತರ ನಾವು ಗೇಟ್ ಎಲ್ಲ ಓಪನ್ ಆಗುತ್ತೆ. ಅದು ಅಲ್ಲಿಂದ ನಮ್ದು ವಾಟರ್ ಪಂಪ್ ಮುಖಾಂತರ ವಾಟರ್ ಸಪ್ಲೈ ಆಗುತ್ತೆ ಸರ್, ಅಲ್ಲಿಂದ ಮೂವ್ ಆಗುತ್ತೆ ಸರ್. ಓಕೆ ಸರ್. ಓಕೆ. ಸೊ ಸ್ನೇಹಿತರೆ, ಒಂದ್ಸರಿ ನಿಮ್ಗೆ ನಾನು ಒಂದ್ಸರಿ ಸ್ಟೇಷನ್ ಹತ್ರದಿಂದಾನು ನೋಡೋಣ, ಆಮೇಲೆ ಪಂಪ್ ಹೌಸ್ ಒಳಗಡೆನೂ ಕೂಡ ನಮ್ಗೆ ನಾನು ತೋರಿಸ್ತೀನಿ. ಸೊ ಬನ್ನಿ ಸ್ನೇಹಿತರೆ, ನಾವು ಆಲ್ರೆಡಿ ನಾವು ಎಲ್ಲಿದ್ದೀವಿ, ಆಮೇಲೆ ಇಲ್ಲಿ ಏನು ಯೋಜನೆ ಇತ್ತು, ಸೊ ಇದರದ್ದು ಕಾರ್ಯರೂಪ ಹೇಗಿರುತ್ತೆ, ಇದು ಏನು ಜಾಕ್ವೆಲ್ ಪಂಪ್ ಹೌಸ್ ಇದೆ, ನಾವು ಅದರ ಬಗ್ಗೆ ಮಾತಾಡಿದ್ವಿ. ಸೊ ಇಲ್ಲಿ ಮೇಜರ್ ಒಂದು ಏನು ಕನ್ಸರ್ನ್ಗಳ ಬಗ್ಗೆ ನಾವು ಮಾತಾಡಿಲ್ಲ. ಯಾಕಂದ್ರೆ 2018 ಡಿಸೆಂಬರಲ್ಲಿ ಸ್ಯಾಂಕ್ಷನ್ ಆಗತ್ತೆ, 2019ರಲ್ಲಿ ಹೆಚ್ಚು ಕಡಿಮೆ 19ರಲ್ಲಿ ಇವ್ರಿಗೆ ಸಿಗತ್ತೆ ಪ್ರಾಜೆಕ್ಟು. ಸೊ ಅಲ್ಲಿಂದ ಅದೇ ಟೈಮಿಗೆ ಕೋವಿಡ್ಗಳಾಯ್ತು ಅಥವಾ ಇನ್ನೊಂದಾಯ್ತು. ಸೊ ಅದಾದ ನಂತರ 2000 ಸೊ ಅದು ಹಂಗೆಲ್ಲ ಸಮಸ್ಯೆಗಳಾದವು. ಬಹಳ ಶಾರ್ಟ್ ಆಗಿ ನಾವು ಹೇಳಿದ್ವಿ. ಇವ್ರ ಹತ್ರನೂ ನಾವು ಕೇಳೋಣ ಅದನ್ನ. ಸೊ ಯಾಕೆ ಡಿಲೇ ಆಗಿದೆ, ಇಷ್ಟೊಂದು ದಿನಗಳು ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ. ಸರ್, ನೀವು ಇಷ್ಟೊಂದು ಡಿಲೇ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಜನರಿಗೆ ಏನ್ ಹೇಳ್ತೀರಿ ಸರ್? ಮೊದಲನೇದು ಪಾಯಿಂಟ್ ಅಂತಂದ್ರೆ ಸರ್, ಕೋವಿಡ್ ಸರ್. ಎಸ್. ಯಾಕಂದ್ರೆ ಕೋವಿಡ್ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋದೆ. ಕರೆಕ್ಟ್. ಅದು ಯಾವ ತರ ಪರಿಸ್ಥಿತಿ ಇತ್ತು, ವರ್ಕ್ ಮಾಡಕ್ಕೂ ಪ್ರಾಬ್ಲಮ್, ಎಲ್ಲದ್ರಿಂದನೂ ಆಲ್ಮೋಸ್ಟ್ ಆ ಟೈಮಲ್ಲಿ ಸರ್ ಕೆಲ್ಸಗಳಂತೂ ಆಗಿಲ್ಲ, ಊಟಕ್ಕೇನೆ ಹೊರಗಡೆ ಬರೋಕೆನೆ ಒಂದು ಮೂಮೆಂಟ್ ಆ ತರ ಇತ್ತು. ಕರೆಕ್ಟ್. ಆ ಟೈಮಲ್ಲಿ ಆಫೀಸಿಯಲ್ ಆಗಿದ್ರು ಅದು ಎಲ್ಲಾ ಕಡೆಯಿಂದನೂ ಎಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಮತ್ತೆ ಇನ್ನೊಂದು ಏನ್ 19 ನಲ್ಲಿ ಆಯ್ತು ಸರ್, ಫ್ಲಡ್ಸ್ ಎಲ್ಲ ಆಯ್ತು ಸರ್. ಆ ಟೈಮ್ ಅತಿವೃಷ್ಟಿ ಆಗಿ, ಯಾಕಂತಂದ್ರೆ ನಾವು ಒಂದು ಪೈಪ್ಲೈನ್ ಮಾಡ್ಬೇಕಾದ್ರೂ ಎಲ್ಲಾ ತರದಿಂದ್ರೂ ಎಲ್ಲ ಪ್ರಾಬ್ಲಮ್ ಆಗಿದೆ. ಆ ತರದ ಅತಿವೃಷ್ಟಿ ಪ್ರಾಬ್ಲಮ್ ಆಯ್ತು ಸರ್. ಈ ತರ ಎಲ್ಲ ನಮ್ಗೆ ಮತ್ತೆ ಕೆಲವೊಂದು ಟೆಕ್ನಿಕಲ್ ಫ್ಲಡ್ ಆಯ್ತಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಎಲ್ಲ ವರ್ಕ್ ಆಗಕ್ಕೆ. ಅದು ಈ ಕೆಲವೊಂದು ಪೈಪ್ಲೈನ್ ತಗೋರಿ ಮೇಜರ್ ಸರ್. ಈಗ ನಮ್ ಪ್ರಾಜೆಕ್ಟ್ ಇರುವಂತದ್ದು ಇಲ್ಲಿ ಜಾಸ್ತಿ ಮಳೆ ಬೀಳುವ ಪ್ರದೇಶ ನಮ್ದು. ಹೌದೌದು. ಸೊ ಹೆಂಗಂದ್ರೆ ಈ ಒಂದ್ಸರಿ ನಿಮ್ಗೆ ಮಳೆ ಸ್ಟಾರ್ಟ್ ಆದ್ರೆ ಮುಗಿಯೋವರೆಗೂ ಮಳೆ ಬಿಡಲ್ಲ. ಹೆಚ್ಚು ಕಡಿಮೆ ಆ ಸೀಸನ್ ಮುಗಿಯೋವರೆಗೂ ಮಳೆ ಬಿಡಲ್ಲ. ಸೊ ಈ ಇಂತ ಸಮಯದಲ್ಲಿ ಕೂಡ ನಿಮ್ಗೆ ಅಡಚಣೆ ಆಗಿರ್ಬೋದು ಅನ್ಕೋತೀನಿ ನಾವು. 100% ಕರೆಕ್ಟ್ ಸರ್. ಇದು ಏನಂತಂದ್ರೆ ಇದು ಮಲ್ನಾಡ್ ಸರ್. ಹೌದೌದು. ನಮ್ ಕಡೆ ಬಂದ್ರೆ ಇಲ್ಲೇ ಸೌದತ್ತಿ ಸೈಡ್ ಸರ್. ಊರ್ ಕಡೆ ಎಲ್ಲ ಹೆಂಗಾಗುತ್ತೆ ಅಂದ್ರೆ ಸರ್, ಒಂದ್ ವಾರ ಮಳಿ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ 1 ವಾರ 15 ದಿನ ಆದ್ರೂ ಗ್ಯಾಪ್ ಸಿಗುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಮಳಿ ಕಡಿಮೆ ಆಗುತ್ತೆ, ಆರಾಮ ನಾವು ಕೆಲಸಗಳು ಮಾಡ್ಕೋಬಹುದು. ಬಟ್ ಇಲ್ಲಿ ಯಾವ ತರ ಇದೆ ಅಂದ್ರೆ ಸರ್, ಇಲ್ಲಿ ಒಂದಿನ ಈಗ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕಂಟಿನ್ಯೂಸ್ ಮಳಿ ಸುರಿತಾ ಇರುತ್ತೆ. ಯಾಕಂದ್ರೆ ಈಗ ರೈತರು, ಈಗ ನಾವು ಪೈಪ್ಲೈನ್ ಮಾಡ್ಬೇಕಾದ್ರೂ ಅದು ರೈತರು ಹೊಲದಲ್ಲೇನೆ ಮಾಡ್ಬೇಕು. ಈಗ ಕಂಟಿನ್ಯೂ ಮಳೆಯಲ್ಲಿ ದೊಡ್ಡ ಎಲ್ಲ ವೆಹಿಕಲ್ ಗಳು ಇರ್ತವೆ. ಅವು ಪೈಪ್ಲೈನ್ ಮಾಡ್ಬೇಕಾದ್ರೆ ಲ್ಯಾಂಡ್ ಅಲ್ಲಿ ಹೋದಾಗ ರೈತರ ಕಡೆಯಿಂದನೂ ಎಷ್ಟೋ ನಮಗೆ ಪ್ರಾಬ್ಲಮ್ ಆಗುತ್ತೆ. ಈ ತರ ಇದೆ, ನೀವು ಆರಾಮ ಮಳಿ ಒಂದ್ ಸ್ವಲ್ಪ ಕಡಿಮೆ ಆಗ್ಲಿ ಆಮೇಲೆ ಮಾಡ್ಕೊಳ್ಳಿ. ಈ ತರದಲ್ಲಿ ಎಲ್ಲ ಕಬ್ಬುಗಳು ಇರುತ್ತೆ. ಯಾಕಂತಂದ್ರೆ ಈಗ ಮಳಿ ಕಡಿಮೆ ಆಗಿದೆ ಅಂತಂದ್ರೆ ನಾವು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಕ್ ಬರಲ್ಲ. ಯಾಕಂತಂದ್ರೆ ಕಬ್ಬು ಎಲ್ಲ ಬೆಳೆದು ನಿಂತಿರುತ್ತೆ. ಆಟೋಮೆಟಿಕ್ ನಾವು ಆ ತರ ವೆಹಿಕಲ್ ಗಳು ಹಾಕಕ್ ಬರಲ್ಲ ಸರ್. ಈಗ ನಾನು ಇನ್ನೊಂದು ನಿಮ್ಗೆ ಕೇಳ್ಬೇಕು. ಈ ನಾರ್ಮಲ್ ಆಗಿ ಪೈಪ್ ಲೈನ್ ಅಂದ್ರೆ ರಸ್ತೆ ಪಕ್ಕದಲ್ಲಿ ಅಥವಾ ಇನ್ನೊಂದು ಆ ತರ ಯಾವ್ದು ಆಗಲ್ಲ ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ. ಸೊ ರೈತರ ಹೊಲಗಳಲ್ಲಿ ಸೆಂಟ್ರಲ್ಲೇ ಹೋಗ್ಬೇಕು, ಎಲ್ಲಿ ಅಂದ್ರೆ ಪ್ಲಾನ್ ಪ್ರಕಾರ ಹೋಗ್ಬೇಕು. ಸೊ ಅಲ್ಲಿ ಆ ಟೈಮ್ ಅಲ್ಲಿ ರೈತರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹೆಂಗೆ ಅಂದ್ರೆ ಸರ್, ಈಗ 10 ಜನ ರೈತರಲ್ಲಿ ಸರ್ ಒಂದ್ 5 ರಿಂದ 6 ಜನ ಸಪೋರ್ಟ್ ಮಾಡಿದಾರೆ ಸರ್. ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಸರ್. ಯಾಕಂತಂದ್ರೆ ಸಪೋರ್ಟ್ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೇಕು. ಮಾಡದೇ ಇರೋರಿಗೆ ನಾವು ತಿಳಿಸಿ ಹೇಳಿದೀವಿ ಯಾವ ತರ ಇರುತ್ತೆ ನಮ್ ಪ್ರಾಜೆಕ್ಟ್, ಏನು ಯಾರಿಗೆ ಬೇಕಾಗಿದೆ ಈ ಪ್ರಾಜೆಕ್ಟ್. ಈಗ ಮಾಡ್ತಿರೋದು ರೈತರ ಸಂಬಂಧ. ಇದು ಏನು ಕುಡಿಯೋ ನೀರಿಂದಲ್ಲ, ಏನಲ್ಲ. ಇದು ಮೇನ್ ಇದ್ದಿದ್ದೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋ ಸಂಬಂಧ ಇದೆ. ಈಗ ಅಲ್ಲೆಲ್ಲಿ ಯಾಕಂದ್ರೆ 46 ಕೆರೆಗಳು ಇದಾವೆ ಅಂತಂದ್ರೆ ಅದು ನಾವು ನೀರ್ ಸಪ್ಲೈ ಮಾಡಿದ್ವಿ ಅಂದ್ರೆ ಅಲ್ಲಿ ಸುತ್ತಮುತ್ತಲ ರೈತರಿಗೆ ಅಷ್ಟೇ ಸಪ್ಲೈ ಇದಾಗಲ್ಲ, ಇದು ನೀರ್ ಸಪ್ಲೈ ಆಗಲ್ಲ. ಅಲ್ಲಿ ಸುತ್ತಮುತ್ತಲ ಇರೋ ಎಲ್ಲಾ ರೈತರ ಏನು ಬೋರ್ವೆಲ್ಗಳು ಇದಾವಲ್ಲ ಅದು ವಾಟರ್ ಸತ ರೀಚಾರ್ಜ್ ಆಗುತ್ತೆ. ಮೇನ್ ರೀಸನ್ ಆಫ್ ದಿ ಪ್ರಾಜೆಕ್ಟ್ ಇದು ಸರ್. ಅಂದ್ರೆ ಬೋರ್ವೆಲ್ಗಳು ಏನ್ ಬೋರ್ವೆಲ್ಗಳು ನೀರ್ ಕಡಿಮೆ ಆಗತ್ತೆ, ಅದನ್ನ ರೀಚಾರ್ಜ್ ಆಗ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಬಹಳ ಹೆಲ್ಪ್ ಆಗುತ್ತೆ. ಈಗ ಸುತ್ತಲ ಇರೋ ಲ್ಯಾಂಡ್ ಗಳಿಗೆ ಅಂದ್ರೆ ಡೈರೆಕ್ಟ್ ಸಪ್ಲೈಗಳು ಮಾಡ್ಕೊಂತಾರೆ. ಬಟ್
ಫಾರ್ ದಿ ಫಾರ್ಮರ್ ಗಳಿಗೆ ಏನ್ ಯೂಸ್ ಅಂದ್ರೆ ಅವ್ರ ಗ್ರೌಂಡ್ ವಾಟರ್ ರೀಚಾರ್ಜ್ ಆದ್ರೆ ಆಟೋಮೆಟಿಕ್ ಅವ್ರ ಬೋರ್ವೆಲ್ ಅಲ್ಲಿ ನೀರ್ ಹೆಚ್ಚಾದ್ರೆ ಸಾಕು ಅವರಿಗೆ ನಡೆದೇ ನಡೆಯುತ್ತೆ ಅವ್ರದ್ದು. ಸರ್ ಆಮೇಲೆ ಇನ್ನೊಂದು ಸರ್ ಕ್ವಶನ್, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಿದ್ರೆ, ಹೌದು ಸರ್, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಈ ಭೂಮಿ ಸ್ವಾಧೀನ ಪ್ರಕ್ರಿಯೆ ಅಂತ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ಇದರಲ್ಲಿ ಆ ತರದ ವ್ಯವಸ್ಥೆ ಇದೆಯಾ? ಭೂ ಸ್ವಾಧೀನ ಪ್ರಕ್ರಿಯೆ ಆಗಿತ್ತು, ಆ ತರಾನು ಎಲ್ಲಾನು ಪ್ರಕ್ರಿಯೆ ಆಗಿದೆ ಸರ್. ಅದು ಒಂದ್ ಸ್ವಲ್ಪ ಅದು ಕಾರಣದಿಂದ ಡಿಲೇ ಆಗಿದೆ ಸರ್. ಅದನ್ನು ಒಂದು ಕಾರಣ ಅಂತಾನು ಹೇಳ್ಬೋದು ಸರ್. ಹೌದು ಸರ್. ಫೈನಲಿ ಸ್ನೇಹಿತರೆ, ನಾನು ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ, ಇಷ್ಟು ದಿನ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಕೂಡ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ, ಆಮೇಲೆ ಎಲ್ಲಿವರೆಗೂ ಹೋಗ್ಬೋದು, ಒಂದು ಅಂದಾಜು ನಮಗೆ ಕಲ್ಪನೆಗೆ ಸಿಗಬೇಕದು, ಆ ಥರ ವ್ಯವಸ್ಥೆಗಳಾಗಿರಲಿಲ್ಲ. ಸೊ ಆ ಕಲ್ಪನೆ ನಿಮಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು ಇದು. ಸೊ ಯಾರೂ ಕೂಡ ಇದರಲ್ಲಿ ಯಾವುದೇ ತರಹದ ಯಾರೂ ನನಗೆ ಬಂದು ಇದು ವಿಡಿಯೋ ಮಾಡಿ ಜನರಿಗೆ ತೋರಿಸಿ ಅಂತ ಹೇಳಿಲ್ಲ. ಬಟ್ ನಮ್ಮ ಜನರಿಗೆ ಈ ಪ್ರಾಜೆಕ್ಟ್ ನಮ್ಮ ಜನರಿಗಾಗಿ ಇರುವಂಥದ್ದು, ನಮ್ಮ ತಾಲೂಕಿಗಾಗಿ ಇರುವಂಥದ್ದು ಇದು. ಸೊ ನಮ್ಮ ತಾಲೂಕಿನ ಜನರಿಗೆ ಒಂದು ಅರಿವಿರಲಿ, ಈ ಪ್ರಾಜೆಕ್ಟ್ ಬಗ್ಗೆ ಅರಿವಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಈ ಜಾಕ್ವೆಲ್ ಪಂಪ್ ಹೌಸ್ ಇರುವಂಥದ್ದು ನಮ್ಮ ದಾಂಡೇಲಿಯ ಕರೆಕ್ಟ್ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ ಇದೆ, ಅದರ ಡೆಡ್ ಅಪೋಸಿಟ್ ಅಲ್ಲಿ ಇದೆ ಇದು. ಸೊ ನೀವು ಯಾರೇ ಬಂದರೂ ಕೂಡ ಓಪನ್ ಇರುತ್ತೆ, ಬಂದು ನೋಡ್ಕೊಂಡು ಹೋಗ್ಬೋದು ಅಲ್ವಾ ಸರ್? ಆಪ್ಷನ್ ಇದೆ. ಸೊ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಪಬ್ಲಿಕ್ಕಿಗೆ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ನಾನು ಹೇಳೋದಿಷ್ಟೇ, ನಿಮಗೆ ನಮ್ಮ ಇದು ಯಾರ ದುಡ್ಡಲ್ಲೂ ಆಗ್ತಿಲ್ಲ, ನಮ್ಮ ದುಡ್ಡಲ್ಲಿ ಆಗ್ತಿರುವಂಥದ್ದು. ಸೊ ಇದಕ್ಕೆ ನಾವೇ ವಿ ಹ್ಯಾವ್ ರೈಟ್ಸ್, ನಮಗೆ ಹಕ್ಕಿದೆ ಇದನ್ನು ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಹೇಳ್ತಿದ್ದೀನಿ, ಇನ್ನೂ ಪಂಪ್ ಹೌಸ್ ಇದೆ ತೋರಿಸೋದು ನಿಮಗೆ, ಯಾವ್ಯಾವ ವರ್ಕ್ ಹೆಂಗೆ ಆಗಿದೆ, ಏನೇನು ವರ್ಕ್ ಮಾಡುತ್ತೆ ಅನ್ನೋದೆಲ್ಲನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಸರ್, ನಿಮ್ಮ ಹಿಂದ್ಗಡೆ ಕಾಣ್ತಿರುವಂಥದ್ದು ಏನು ಸ್ಟೇಷನ್ ಇದೆ? ಹೌದು. ಸೊ ಎಷ್ಟು ಕಿಲೋವ್ಯಾಟ್ದು ಅಂತ ಹೇಳ್ಬೋದಾ? 33 kV ಸರ್. 33 kV. ಹಾಂ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಮಗಾರಿ ಮುಗಿದಿದೆ ಇದು. ಸೊ ಇದು ಪಂಪ್ ಹೌಸು. ಇಲ್ಲಿ ಗೇಟ್ ಇರುವಂಥದ್ದು, ಇಲ್ಲಿ ಗೇಟ್ ನಿಮಗೆ. ಸೊ ಇದೇನಿದೆ, ಸೊ ಇವಾಗ ಸದ್ಯಕ್ಕೆ ಅದು ಓಪನ್ ಕ್ಲೋಸ್ ಮಾಡೋ ಥರ ಇದೆ, ರೆಡಿ ಟು ಯೂಸ್ ಇರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಅಲ್ಲಿ ಒಂದು ಕಟ್ಟೆ ಇದೆ. ಸೊ ಆ ಕಟ್ಟೆನ ಇವರು ಕರೆಂಟು ಸಪ್ಲೈ ಒಂದ್ಸರಿ ಸಿಕ್ಕಿದ ಮೇಲೆ ಆ ಕಟ್ಟೆ ಹೊಡೆದ್ರೆ ಅಲ್ಲಿಂದ ನೀರು ಈ ಥರ ಪಾಸ್ ಆಗುತ್ತೆ ಇಲ್ಲಿ. ಸೊ ಈ ಥರ ಬಂದು ಇಲ್ಲಿ ಒಳಗಡೆ ಹೋಗುತ್ತೆ. ಸೊ ಒಳಗಡೆ ಹೋಗಿ ಏನೇನು ಪ್ರೋಸೆಸ್ ಇರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ. ಸರ್, ಇಲ್ಲಿ ಈಗ ಹೋಗ್ತಿರೋದು ನಾವು ಎಲ್ಲಿಗೆ? ಈಗ ಪಂಪ್ಗಳು ಎಲ್ಲ ಎರೆಕ್ಷನ್ ಆಗಿರೋದು, ವರ್ಕಿಂಗ್ ಕಂಡೀಷನ್ ಇರೋದು ನೋಡೋದು. ಸರಿ ಸರ್, ನಡೆಸ್ಬೋದು ಸರ್. ಹಾಂ ಸರ್. ಇಲ್ಲಿ ಏನು ಕಾಣ್ತಿದೆಯಲ್ಲ ಇವು, ಏನು ವರ್ಕ್ ಮಾಡುತ್ತೆ, ಆಮೇಲೆ ಏನು ಇವು ಕಾಣ್ತಿರೋದು ಏನು ಇವು? ಇವೆಲ್ಲ ಪಂಪ್ಗಳು ಸರ್. ಹಾಂ. 1250 ಕಿಲೋವ್ಯಾಟದ್ದು ಪಂಪ್ಗಳು ಸರ್. ಇದರಲ್ಲಿ 4 ಪಂಪ್ ಇದಾವೆ ಸರ್. ಹಾಂ ಸರ್. ಇದರಲ್ಲಿ 3 ಕಂಟಿನ್ಯೂ ರನ್ನಿಂಗ್ ಇರುತ್ತೆ ಸರ್, ಒಂದು ಸ್ಟ್ಯಾಂಡ್ ಬೈ ಇರುತ್ತೆ ಸರ್. ಓಕೆ. ಏನಾದ್ರೂ ಒಂದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಂದು ಸ್ಟ್ಯಾಂಡ್ ಬೈ ಇರುತ್ತಲ್ಲ, ಅದು ರನ್ ಆಗ್ತಾ ಇರುತ್ತೆ. ಓಕೆ. ಈ ತರ ಇದೆ ಸರ್. ಇಲ್ಲಿಂದ ನಾವು ಮೋಟರ್ ಇಂದ ನೀರು ಲಿಫ್ಟ್ ಮಾಡ್ತೀವಿ ಸರ್. ಓಕೆ ಸರ್. ಸ್ಟೇಜ್ 2 ಹಾಗೂ ಮತ್ತೆ ಕೆರೆಗಳಿಗೆ ಇನ್ನೊಂದು ಫಸ್ಟ್ ಇದರಲ್ಲಿ ಹೇಳಿದ್ವಲ್ಲ ಸರ್, ಅದರಲ್ಲೆಲ್ಲ ಸಪ್ಲೈ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು.